ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ತುಂಬ ದಿನ ಆಗಿತ್ತು, ಅಂದರೆ ಆಲ್ಮೋಸ್ಟ್ ಒಂದು ತಿಂಗಳು ಮೇಲೇ ಆಗಿತ್ತು ನಾನು ವೀಡಿಯೋ ಮಾಡಿ. ಸ್ವಲ್ಪ ಪರ್ಸ್ನಲ್ ಕೆಲಸಗಳಿಂದ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ, ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸ್ನೇಹಿತರೆ. ದಯವಿಟ್ಟು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡಿ, ಮತ್ತೆ ವೀಡಿಯೋಗಳನ್ನ ನೋಡ್ತಾ ಇರಿ ಅಂತ ಕೇಳ್ಕೊತ ಸ್ನೇಹಿತರೆ. ನಮ್ಮ ಕಲಾವಿದ ನವೀನ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ. ತುಂಬ ದಿನ ಆಯಿತು ನಿಮ್ಮನ್ನೆಲ್ಲ ಭೇಟಿ ಮಾಡಿ. ಸ್ನೇಹಿತರೆ, ಇವತ್ತಿನ ವಿಷಯ ಬಂದರು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಚಿಕ್ಕಮಗಳೂರು ಡಿವಿಷನಲ್ಲೀಗ ತಗೊತಾ ಇದ್ದರು. ವಿಚಾರ ಏನಪ್ಪ ಅಂದರೆ, ತುಂಬ ಜನ ಹೇಳ್ತಾಯಿದ್ರು ಕಾಂಟ್ರಾಕ್ಟ್ ಬೇಸಿಸ್ ಹಾಗೆ ಹೀಗೆ ಹಿಂಸೆ, ಡ್ಯೂಟಿ ಮಾಡೋಕ್ಕಾಗಲ್ಲ ಅಂತ. ನಾನು ಹೋಗಿದ್ದೆ ಸ್ನೇಹಿತರೆ, ನಾನು ಅರಸೀಕೆರೆ ಡಿಪೋಲ್ ಡ್ಯೂಟಿ ಮಾಡಿದೆ. ನನಗೇನು ವ್ಯತ್ಯಾಸ ಕಾಣಲಿಲ್ಲ ಸ್ನೇಹಿತರೆ. ಕಾಂಟ್ರಾಕ್ಟ್ ಬೇಸಿಸ್ ಅಷ್ಟೇ ಅಥವಾ ಅಪಾಯಿಂಟೆಡ್ ಆದರೂ ಅಷ್ಟೇ, ಏನಪ್ಪ ಅಂದರೆ ಡ್ಯೂಟಿ ಎಲ್ಲ ಸೇಮ್ ಇರುತ್ತೆ, ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇಲ್ಲ. ನನಗೇನು ವ್ಯತ್ಯಾಸ ಕಾಣಲಿಲ್ಲ. ಡ್ಯೂಟಿನೂ ಕೂಡ ಸ್ಟಾರ್ಟಿಂಗ್ ಹೋದಾಗ ಸಿಟ್ಲ ಬಸ್ಸನ್ನೇ ಕೊಡ್ತಾರೆ, ಲೋಕಲ್ಲು ಎಕ್ಸ್ಪ್ರೆಸ್, ಒಂದು ವಾರ ಆದಮೇಲೆ ಎಕ್ಸ್ಪ್ರೆಸ್ ಕೊಡ್ತಾರೆ, ಹೋಗ್ತೀನಿ ಅಂದರೆ ಕೊಡ್ತಾರೆ. ಬಟ್ ಯಾವುದೇ ರೀತಿ ವ್ಯತ್ಯಾಸ ನನಗಂತೂ ಕಾಣಲಿಲ್ಲ. ಏನಕ್ಕೆ ಆ ಥರ ಹಿಂಸೆ, ಹಾಗೆ ಹೀಗೆ ಟಚ್ ಆಗಿಬಿಡುತ್ತೆ ಗಾಡಿ, ಟಚ್ ಆದರೆ ಹಾಗೆ ಹೀಗೆ ಏನಾದ್ರು ಆಗಿಬಿಡುತ್ತೆ ಅಂದರು. ನಾನು ಡ್ಯೂಟಿ ಮಾಡಿದ್ರೆ ಏನು ಟಚ್ ಆಗುತ್ತೆ ಗಾಡಿ, ಏನಕ್ಕೆ ಅಪಘಾತಗಳಾಗ್ತವೆ? ನಾವು ಮಾಡಿದ್ರೆ ಆಗ್ತವೆ ಅಷ್ಟೇ. ಹುಷಾರಾಗಿ ಆರಾಮಾಗಿ ಓಡಿಸ್ಕೊಂಡ್ರೆ ಯಾವ ತೊಂದರೆನೂ ಇಲ್ಲ ಸ್ನೇಹಿತರೆ. ಅದು ನಿಮ್ಮ ಇಷ್ಟ, ಮಾಡಿದರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ಕೆಲವರಿಗೆ ಮಾಡಬೇಕು ಅಂತ ಆಸಕ್ತಿ ಇದ್ದವರು ಡ್ಯೂಟಿ ಮಾಡ್ಬೋದು, ಏನು ತೊಂದರೆ ಇಲ್ಲ ನನಗನ್ಸಿದ ಪ್ರಕಾರ. ಹಾಗೇನೇ ಸ್ನೇಹಿತರೆ, ಇನ್ನೊಂದು ವಿಷಯ ಬಂದು, ಈಗ ಬರೀ ಡ್ರೈವರ್ಗೆ ಅಪ್ಲೈ ಮಾಡಿದಂತಹ ಸ್ನೇಹಿತರು, ಇದೇ ಮಾರ್ಚಲ್ಲಿ ಡಿಕಮ್ಸಿ ಅವ್ರದ್ದು ಮುಗಿಯುತ್ತೆ ಸ್ನೇಹಿತರೆ. ಮಾರ್ಚಿಗೆ ಈಗೇನು ಟ್ರ್ಯಾಕ್ ಟೆಸ್ಟ್ ನಡೀತಾ ಇದೆ, ಮುಗಿಯುತ್ತೆ ಮಾರ್ಚಿಗೆ. ಏಪ್ರಿಲ್ ಮೇ ಸ್ನೇಹಿತರೆ, ಏಪ್ರಿಲ್ ಇಲ್ಲ, ಮೇಗೆ ಮೋಸ್ಟ್ಲಿ 90% ಚಾನ್ಸ್ ಇದೆ ಬರೀ ಡ್ರೈವರ್ಗಳಿಗೆ ಕಾಲ್ಫರ್ ಮಾಡ್ತಾರೆ ಸ್ನೇಹಿತರೆ. ಯಾರು 2020ರಲ್ಲಿ ಅಪ್ಲಿಕೇಶನ್ ಹಾಕಿದ್ರಲ್ಲ ಬರೀ ಡ್ರೈವರ್ಗೆ, ಅದೆಲ್ಲ ಆಲ್ಮೋಸ್ಟ್ ಮೇ ತಿಂಗಳಲ್ಲಿ ಕರೆಯೋ ಚಾನ್ಸ್ ಇದೆ ಸ್ನೇಹಿತರೆ. ಎಲ್ಲರೂ ರೆಡಿ ಮಾಡ್ಕೊಳ್ಳಿ, ನಿಮ್ಮ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ. ಬರೀ ಡ್ರೈವರ್ಗೆ ನಾನು ಕೂಡ ಹಾಕಿದ್ದೀನಿ ಸ್ನೇಹಿತರೆ 2020ರಲ್ಲಿ. ಆದಷ್ಟು ಬೇಗ ಬರಲಿ ಅಂತಲೇ ಕೇಳ್ಕೊತೀನಿ. ಆರಾಮಾಗಿ ಡ್ಯೂಟಿ ಮಾಡಿ, ತೊಂದರೆ ಇಲ್ಲ, ಮಾಡಿ. ಮತ್ತು ಇನ್ನೇನು, ನನಗೆ ಬಂದ ಮಾಹಿತಿ ಪ್ರಕಾರ 90% ಮೇಗೆ ಬರೀ ಡ್ರೈವರ್ಗೆ ಕರಿತಾರೆ ಅಂತ ಹೇಳಿದ್ದಾರೆ. ಅದೇ ರೀತಿ ಆದಷ್ಟು ಯಾರು ಟ್ರ್ಯಾಕ್ ಟ್ರೈನಿಂಗು ತಗೊಂಡಿಲ್ಲ ಅವ್ರು ದಯವಿಟ್ಟು ಟ್ರ್ಯಾಕ್ ಟ್ರೈನಿಂಗ್ ತೊಗೊಂಡ್ರೆ ಉತ್ತಮ. ಯಾಕೆಂದರೆ ಒಂದು ಅಂದಾಜು ನಮಗೆ ಗಾಡಿ ಎಲ್ಲಿ ಕಟ್ಟಾಗುತ್ತೆ, ಸ್ಟೇರಿಂಗ್ ಯಾವ ರೀತಿ ಆಫ್ ಕಟ್ಟಿರುತ್ತೆ. ಕೆಲವೊಂದು ಗಾಡಿಗಳು ರೈಟಿಗೆ ಫುಲ್ ಕಟ್ಟಾಗಲ್ಲ, ಲೆಫ್ಟ್ ಫುಲ್ ಕಟ್ಟಾಗ್ತವೆ, ಹಳೆ ಗಾಡಿಗಳು ಆ ಥರ ಎಲ್ಲ ಇರುತ್ತೆ. ನೋಡಿಕೊಂಡು ಸ್ವಲ್ಪ ಟಚ್ ಬೇಕಾಗುತ್ತೆ ಸ್ನೇಹಿತರೆ. ನಾವು ಡೈರೆಕ್ಟು ಟ್ರ್ಯಾಕ್ ಟೆಸ್ಟ್ಗೆ ಹೋಗೋಕ್ಕಿಂತ ಅಟ್ಲೀಸ್ಟ್ ಒಂದು ಟ್ರೈನಿಂಗ್ ತಗೊಂಡು ಹೋದರೆ ಬೆಸ್ಟು. ಟ್ರೈನಿಂಗ್ ಸೆಂಟರ್ಗಳಿದ್ದಾವೆ, ಮಳವಳ್ಳಿ ಇದೆ, ಚಿಕ್ಕಮಗಳೂರು ಇದೆ, ಪ್ರೆಸೆಂಟು ಟ್ರ್ಯಾಕ್ ಟೆಸ್ಟ್ ಕೊಡ್ತಾಯಿದ್ದಾರೆ. ಆರಾಮಾಗಿ ತಗೊಳ್ಳಿ ಟ್ರೈನಿಂಗು, ಶಾಂತಿರಾಮ ಇದೆ, ಆದಷ್ಟು ಒಳ್ಳೆಯದಾಗುತ್ತೆ ಸ್ನೇಹಿತರೆ. ನೆಕ್ಸ್ಟು ಮುಂದೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಕೊಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಸ್ವಲ್ಪ ದಿನ ಬ್ಯುಸಿ ಇದ್ದೆ ಅಂತ ಹೇಳ್ತಾ, ಇನ್ನು ಮುಂದೆ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ ವೀಡಿಯೋಗಳು.